ಸ್ನೇಹಿತರೆ, ನಾನು ನಿಮ್ಮ ರಾಯಪ್ಪ ಮಾತಾಡ್ತಾ ಇದ್ದೀನಿ. ಬನ್ನಿ, ನಾವಿವತ್ತಿದ್ದೀವಿ AGB ಲೇಔಟಲ್ಲಿ, ಆತ್ಮೀಯ ಗೆಳೆಯರ ಬಳಗ. ನೋಡಿ, ಸಪ್ತಗಿರಿ ಹಾಸ್ಪಿಟ್ಲು ಕೂಡ ನಿಮ್ಗೆ ಇಲ್ಲಿಗೆ ಡೈರೆಕ್ಟಾಗಿ ಇಲ್ಲಿಂದ ನೋಡ್ರೆ ಹಾಸ್ಪಿಟ್ಲ್ ಕಾಣುತ್ತೆ, ಅಷ್ಟು ಹತ್ತಿರದಲ್ಲಿದೆ. ಅದೇ ಮೇಯ್ನ್ ರೋಡು, ಸಿಗ್ನಲ್ ಕೂಡ ಕಾಣಿಸ್ತಾ ಇದೆ ನಿಮಗೆ. ಅದೇ ಮೇಯ್ನ್ ರೋಡಲ್ಲಿ ಇದ್ದೀವಿ. ಮೇಯ್ನ್ ರೋಡಿಂದ ನಿಮ್ಮ ಮ್ಯಾಕ್ಸಿಮಮ್ 100 ಮೀಟ್ರ್ ಒಳಗಡೆ ಇದ್ದೀವಿ ಅಂದ್ಕೊಳ್ಳಿ. ಈಗ ಇದು ಡಬಲ್ ರೋಡು, ಕಮರ್ಷಿಯಲ್ಲು ಡಬಲ್ ರೋಡ್ ಇದೆ ನೋಡಿ. ಆ ಕಡೆ ಒಂದು ರೋಡು, ಈ ಕಡೆ ಒಂದು ರೋಡ್, ಒನ್ ವೇ ಇದೆ. ಡಬಲ್ ರೋಡು, ತುಂಬಾ ಕಮರ್ಷಿಯಲ್ ಜಾಗ ಇದು. ನಾನು ನಿಮಗೆ ತೋರಿಸ್ತಾ ಇರೋ ಸೈಟು ಇವಾಗ ಕಮರ್ಷಿಯಲ್ ಆಗಿರ್ತದೆ. 60-40 ಸೈಜ್ ಇರುತ್ತೆ. ನಾನು ನಿಮಗೆ 60-40 ಸೈಟ್ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಸೈಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. 60-40 ಬರುತ್ತೆ ನೋಡಿ. ಈ ಸೈಟು ಮೆಜರ್ಮೆಂಟ್ ಇಲ್ಲಿಂದ ಸ್ಟಾರ್ಟ್ ಆದರೆ ಈ ಬಿಲ್ಡಿಂಗ್ ಎಂಡ್ ಆಗಿದೆಯಲ್ಲ, ಏನು ಈ ಬಿಲ್ಡಿಂಗ್ ಎಂಡ್ ಆಗಿದೆಯಲ್ಲ, ಆ ಬಿಲ್ಡಿಂಗ್ವರೆಗೂ ಸೈಜ್ ಅಂದರೆ 60 ಅಡಿ ಬರುತ್ತೆ. 60 ಅಡಿ ಅಲ್ಲಿವರೆಗೂ ಬರುತ್ತೆ. ಓಕೆನಾ? ತೋರಿಸ್ತಾ ಇದ್ದಾರೆ ಇವಾಗ ಅವರು ನೋಡಿ. 60 ಅಡಿ ಅಲ್ಲಿಗೆ ಬರುತ್ತೆ. ಅಲ್ಲಿಂದ ಹಿಂಗೆ ರೋಡ್ಗೆ ನಿಮಗೆ 40 ಫೀಟ್ ಬರುತ್ತೆ. ಅಂದರೆ ಮೇಯ್ನ್ ರೋಡ್ಗೆ 40 ಫೀಟು, ಒಳಗಡೆಗೆ 60 ಫೀಟು. 60-40 ಮೆಜರ್ಮೆಂಟ್ ಇದೆ. ನಿಜವಾಗೂ ಒಂದು ಒಳ್ಳೆ ಕಮರ್ಷಿಯಲ್ ಬಿಲ್ಡಿಂಗ್ನ ಮಾಡ್ಬೋದು. ಯಾರಿಗಾದರೂ ನಾನು ಕಮರ್ಷಿಯಲ್ ಬಿಲ್ಡಿಂಗ್ ಮಾಡಬೇಕು ಅನ್ನೋ ಆಸೆ ಇರ್ತದಲ್ಲ, ಅಂಥವ್ರಿಗೆ ಈ ಸೈಟು ತುಂಬಾ ಸೂಕ್ತವಾಗಿದೆ. ನಿಜವಾಗೂ ಎಷ್ಟೊಂದು ಜನ ಕಮರ್ಷಿಯಲ್ ಇದೆಯಾ ಅಂತ ನನ್ನ ತುಂಬ ಜನ ಕೇಳ್ತಾರೆ. ಅವ್ರಿಗೆ ಒಂದು ಆಪರ್ಚುನಿಟಿ ಅಂದ್ಕೊಂಡಿದ್ದೀನಿ ನಾನು ಇದನ್ನು, ಅದಕ್ಕೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆನಾ? ತುಂಬಾ ಚೆನ್ನಾಗಿದೆ ಏರಿಯಾ ಆಗಿರ್ಬೋದು. ನಿಮಗೆ PG ಕಟ್ಟಿ, ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟಿ, ಬ್ಯಾಂಕ್ ಆ ಥರ ಏನಕ್ಕೆ ಬೇಕಾದ್ರೂ ಬಿಲ್ಡಿಂಗ್ನ ಇಲ್ಲಿ ನೀವು ರೆಡಿ ಮಾಡಿಕೊಟ್ರೆ ಕಾಯ್ತಾ ಇದ್ದಾರೆ. ಇಲ್ಲಿ ಬಿಲ್ಡಿಂಗ್ನ ನೀವು ರೆಡಿ ಮಾಡಿಕೊಟ್ರೆ ಸಾಕು, ರೆಂಟಲ್ಗೆ ತುಂಬ ಜನ ಇದ್ದಾರೆ. ಅಂಥ ಒಂದು ಏರಿಯಾದಲ್ಲಿ ನಾನು ನಿಮಗೆ ಇವತ್ತು ಒಂದು ಸೈಟ್ ತೋರಿಸ್ತಾ ಇದ್ದೀನಿ ನೋಡಿ. 60-40 ಮೆಜರ್ಮೆಂಟು. ಓಕೆನಾ? ಏಕಾತ ಬರುತ್ತೆ, 60-40 ಬರುತ್ತೆ. ಈ ಖಾತನೂ ಕೂಡ ಆಗಿದೆ ನಿಮಗೆ. ಒಳ್ಳೆ ಕಮರ್ಷಿಯಲ್ಲು ನೋಡಿ, ಒಳ್ಳೆ ಮೇಯ್ನ್ ರೋಡಲ್ಲಿ ಕಮರ್ಷಿಯಲಲ್ಲೇ ಕೊಟ್ಟಿದ್ದೀವಿ. ದಯವಿಟ್ಟು ಒಳ್ಳೆ ಸೈಟು. ಇದ್ರ ಡೀಟೇಲ್ಸ್ ಇನ್ನೊಂದು ಸರಿ ಫುಲ್ಲಾಗಿ ಒಂದು ಸರಿ ಹೇಳ್ಬಿಡ್ತಾ ಇದ್ದೀನಿ. 60-40 ರೋಡ್ಗೆ 40 ಫೀಟು, ಒಳಗಡೆಗೆ 60 ಫೀಟು. ಏಕಾತ ಆಗಿ ಈ ಖಾತ ರೆಡಿ ಇದೆ. ರೇಟ್ ಬಂದು 18,500 ಸ್ಕ್ವೇರ್ ಫೀಟು, 18.5 ಪರ್ ಸ್ಕ್ವೇರ್ ಫೀಟ್ ಆಗಿರ್ತದೆ. ಫೇಸ್ ಬಂದು ನಾರ್ತ್ ಆಗಿರ್ತದೆ ಫ್ರೆಂಡ್ಸ್. ಇದಕ್ಕಿಂತ ನಿಮ್ಗೆ ಏನಾದರೂ ಹೆಚ್ಚಿಗೆ ಮಾಹಿತಿ ಬೇಕಾದರೆ ದಯವಿಟ್ಟು ನಮಗೆ ಕಾಲ್ ಮಾಡಿ, ನಾವೇ ತಿಳಿಸ್ಕೊಡ್ತೀವಿ. ಸಪ್ತಗಿರಿ ಯೂನಿವರ್ಸಿಟಿ ತುಂಬ ನಿಯರಲ್ಲಿರುವಂಥ ಒಂದು ಒಳ್ಳೆಯ ಜಾಗ. ಎಲ್ಲ ಹುಡುಗರು ಇಲ್ಲೇ ಇರ್ತಾರೆ. ತುಂಬಾ ಒಳ್ಳೆ ಕಮರ್ಷಿಯಲು. ದಯವಿಟ್ಟು ಯಾರಿಗಾದ್ರೂ ಬೇಕಾದ್ರೆ ನೋಡಿ. ಇಲ್ಲೇ ಹೋಟ್ಲು ಕೂಡ ಇದೆ, ವಿಷ್ಣು ಪಾರ್ಕ್ ಇದೆ. ತುಂಬಾ ಎಲ್ಲಿ ನೋಡ್ರೂ ನಿಮಗೆ ಕಮರ್ಷಿಯಲ್ ಬಿಲ್ಡಿಂಗೇ ಸುತ್ತಮುತ್ತ ಅಂತ ನೋಡಿ ಫ್ರೆಂಡ್ಸ್. ಕಮರ್ಷಿಯಲ್ ಅಂದರೆ ನಾನು ಇವಾಗ ನಿಮಗೆ ಕಮರ್ಷಿಯಲ್ ಏನೇನಿದೆ ಅಂತ ಹಂಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬ್ಯಾಂಕು, ಯೂನಿಯನ್ ಬ್ಯಾಂಕು. ಹಂಗೆ ಮುಂದೆ ಬಂದರೆ ನಿಮಗೆ ನೋಡಿ ಒಳ್ಳೆ ದಮ್ ಬಿರಿಯಾನಿ, ಬೇಕ್ರಿ, ಈ ಥರ ಎಲ್ಲ ನಿಮಗೆ ಕ್ಲಬ್ಬಿಂದ ಹಿಡಿದು ಎಲ್ಲ ಇದೆ ಫ್ರೆಂಡ್ಸ್. ಇಲ್ಲಿ ಕ್ಲಬ್ ಕೂಡ ಇದೆ. ಹಂಗೆ ನಿಮಗೆ ತುಂಬಾ ಎಲ್ಲ ಥರ ಬ್ಯಾಂಕ್ಗಳಂತೂ 2-3 ಬ್ಯಾಂಕೇ ಇದೆ ಈ ಲೇಔಟಲ್ಲಿ. ಈ ರೋಡ್ಗೆ ಕೆನರಾ ಬ್ಯಾಂಕ್ ಇದೆ ನೋಡಿ. ಈಗ ಅಲ್ಲೊಂದು ಬ್ಯಾಂಕ್ ತೋರಿಸ್ತಾ, ಇಲ್ಲ ಅಲ್ಲೇ ಉಜ್ಜೀವನ್ ಬ್ಯಾಂಕ್ ಅಂತ ಬರುತ್ತೆ. ಈ ಥರ ಎಲ್ಲ ನೋಡಿ. ಇಲ್ಲೊಂದು ಹೊಸ ಬಿಲ್ಡಿಂಗ್ ಆಗ್ತಿದೆ. ಇದೇ ಥರ ಒಂದು ಒಳ್ಳೆ ಕಾಂಪ್ಲೆಕ್ಸ್ ಮಾಡಿದ್ರೆ ಒಳ್ಳೆ ಕಮರ್ಷಿಯಲ್ ಮಾಡ್ಕೊಬೋದು ಫ್ರೆಂಡ್ಸ್. ಯಾರಿಗಾದರೂ ನಿಜವಾಗೂ ಒಳ್ಳೆ ಕಮರ್ಷಿಯಲ್ ಬರುತ್ತೆ ನೋಡಿ. ಹಂಗೆ ನೋಡಿ ಎಲ್ಲ ಥರ ಬರೀ ಬಿರಿಯಾನಿ ಹುಡುಗರು ತುಂಬ ಜಾಸ್ತಿ ಇರೋದ್ರಿಂದ ಈ ಏರಿಯಾದಲ್ಲಿ ವಾಕಿಂಗ್ ಕಸ್ಟಮರ್ ಅಷ್ಟೇ ಇದ್ದಾರೆ. ನೀವು ಸಾಯಂಕಾಲ ಈವ್ನಿಂಗ್ ಬಂದರೆ ಇಲ್ಲಿ ಓಡಾಡೋದೇ ತುಂಬ ಕಷ್ಟ ಇದೆ, ಅಷ್ಟು ಬ್ಯುಸಿಯಾಗಿರುತ್ತೆ ಏರಿಯಾ ನೋಡಿ. ಫುಲ್ಲು ಹೋಟೆಲ್ಲು ಆ ಥರನೇ ಇದೆ ನೋಡಿ. ಈಗ ನಾವು ಆಲ್ರೆಡಿ ಸಪ್ತಗಿರಿ ಹಾಸ್ಪಿಟ್ಲ್ ಹತ್ರ ಬಂದ್ವಿ. ಇಷ್ಟು ಹತ್ರದಲ್ಲಿ ಇರೋವಂಥ ಒಂದು ಜಾಗನ ನಿಜವಾಗೂ ಬಿಡೋಕ್ಕೆ ಹೋಗಬೇಡಿ, ಸಿಗೋದಿಲ್ಲ. ಈ ಥರ ಒಂದು ಚಾನ್ಸ್ ಸಿಕ್ಕಿದೆ ಅಂದರೆ ದಯವಿಟ್ಟು ಯಾರಿಗಾದ್ರೂ ಬೇಕಾದ್ರೆ ನೋಡಿ. ಇದು ಹೆಸರುಘಟ್ಟ ಮೇಯ್ನ್ ರೋಡಿಗೆ ಬಂದ್ವಿ ನಾವು. ಆಪೋಸಿಟ್ ಇರೋದೇ ಸಪ್ತಗಿರಿ ಕಾಲೇಜು ಸಪ್ತಗಿರಿ ಹಾಸ್ಪಿಟ್ಲ್ ಆಪೋಸಿಟಲ್ಲಿದೆ. ನಾವು ಎಡಗಡೆಗೆ ಹೋದರೆ ಇಲ್ಲಿಂದ ಒಂದು 50 ಮೀಟ್ರೂ ಇಲ್ಲ, ಸಪ್ತಗಿರಿ ಕಾಲೇಜ್ ಸಿಗುತ್ತೆ. ಅಷ್ಟು ಹತ್ರದಲ್ಲಿದೆ ಫ್ರೆಂಡ್ಸ್. ಓಕೆನಾ? ಯಾರಿಗಾದ್ರೂ ಬೇಕಾದ್ರೆ ದಯವಿಟ್ಟು ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಓಕೆ.